ಸೆಕ್ಯೂರಿಟಿ ಸೆಕ್ಯೂರಿಟಿ ಹೇ ಸೆಕ್ಯೂರಿಟಿ. ಮಾನ್ಸಿ ಅಕ್ಕ, ಇವ್ರನ್ನ ನಾನೇ ಬರೋದಕ್ಕೆ ಹೇಳಿದ್ದು. ವಾಟ್? ಹೂ ಇಸ್ ಅನು? ಅಕ್ಕ, ಇವರು ತರಕಾರಿ ಮಾರೋರು. ಮೊನ್ನೆ ಇವ್ರ ಹೆಂಡತಿ ಹತ್ರ ಸೊಪ್ಪು ಮತ್ತೆ ತರಕಾರಿ ತಗೊಂಡಿದ್ದೆ. ಅವ್ರ ತೋಟದಲ್ಲಿ ಫ್ರೆಶ್ ಆಗಿ ತರಕಾರಿ ಬೆಳಿತೀವಿ ಅಂತ ಹೇಳಿದ್ರು. ಅದಕ್ಕೆ ಮನೆ ಹತ್ರ ಕೊಟ್ಟು ಕಳ್ಸಿ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಬಂದಿರೋದು. ಸಾರಿ ಅಣ್ಣ, ಇವ್ರು ಗೊತ್ತಿಲ್ದೆ. ಪರವಾಗಿಲ್ಲ ಅಮ್ಮ. ಅರೆ, ಸೊಪ್ಪನ ಮನೆಗ್ ತರ್ತಾರ? ಏನ್ ಮಾನ್ಸಿಕ ಹೀಗ್ ಹೇಳ್ತಿದ್ದೀರಾ? ಸೊಪ್ಪನ್ನ ಕೈಯಲ್ಲಿ ಮುಟ್ಟಿ ಚೌಕಾಸಿ ಮಾಡಿ ತಗೊಳ್ಳೋದ್ರಲ್ಲಿರೋ ಮಜಾನೇ ಬೇರೆ. ಬನ್ನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಇಲ್ಲಿಂದಲೇ ವ್ಯಾಪಾರ ಶುರು ಮಾಡೋದು. ಇದು ಕೇಳಿದೆ ಅಂತ ತಗೊಂಡ್ ಬಂದೆ. ಹಾ ಅಣ್ಣ. ಮೇಡಮ್, ಮೀರಾ ಮ್ಯಾಮ್ನ ಕೇಳಿದ್ವಿ. ಅವ್ರು ಹೇಳಿದ್ರು ಯಾರನ್ನೂ ಒಳಗಡೆ ಬಿಡಬಾರ್ದು, ಸೊಪ್ಪು ತರಕಾರಿ ಎಲ್ಲ ಆಫೀಸ್ ಕಡೆಯಿಂದಾನೇ ಬರುತ್ತೆ ಅಂತ ಹೇಳಿದ್ರು. ಇವ್ರನ್ನ ಕಳ್ಸಕ್ ಹೇಳಿದಾರೆ ಮೇಡಮ್. ಏನು? ನಾನು ನೋಡ್ಕೊಳ್ತೀನಿ, ನೀವು ಹೋಗಿ. ಸರಿ ಮೇಡಮ್. ಏನಪ್ಪ, ಎಲ್ಲ ಸೊಪ್ಪು ಕೊಟ್ಟು ಹೋಗು, ನಾವೇ ತಗೋತೀವಿ. ನೋಡಿ, ಈ ತರಕಾರಿಗಳೆಲ್ಲ ತಗೊಂಡು ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಅವನಿಗೆ ಕೊಡು. ಸರಿ ಅಮ್ಮ, ಬನ್ನಿ ಅಣ್ಣ. ತುಂಬಾ ಧನ್ಯವಾದಗಳು ಕಣಮ್ಮ. ಇಡೀ ದಿನ ಬೀದಿ ಸುತ್ತ ತಪ್ತು ನನಗೆ. ಹೋಗ್ ಬನ್ನಿ ಅಣ್ಣ. ವಾಟ್ ಅನು? ಈಗ್ಲಾದ್ರೂ ಗೊತ್ತಾಯ್ತಾ? ನೀನ್ ಇಲ್ಲಿ ಬಂದು ಏನೇನೋ ಬದಲಾವಣೆ ತರ ತರ ಕಾಣುತ್ತೆ, ಆದ್ರೆ ಅದ್ಯಾವ್ದು ನಿಜ ಅಲ್ಲ. ಈ ಮನೆ ನಮ್ದು, ಆದ್ರೂ ನಾವಿಲ್ಲಿ ಯಾರು ಲೆಕ್ಕಕ್ಕಿಲ್ಲ. ಹೋಗ್ತಾ ಹೋಗ್ತಾ ನಿನ್ಗೆ ಅಭ್ಯಾಸ ಆಗುತ್ತೆ. ಯು ನೋ ವಾಟ್? ಅಭ್ಯಾಸ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಉಸಿರು ಕಟ್ಟುತ್ತೆ. ಆಮೇಲೆ ಯಾವಾಗ ಈ ಮನೆ ಬಿಟ್ಟು ಹೋಗ್ತೀನೋ ಅಂತ ಅನ್ಸೋಕ್ ಶುರು ಆಗುತ್ತೆ. ಜಾಸ್ತಿ ಯೋಚನೆ ಮಾಡ್ಬೇಡ, ಅದರಿಂದ ಏನು ಯೂಸ್ ಇಲ್ಲ. ಅಮ್ಮ, ನಾನ್ ಸ್ವಪ್ನವ್ರನ್ನ ಮನೆ ಕರ್ಸಿದ್ ತಪ್ಪ ಅಮ್ಮ? ನಮ್ಮನೆ ವಿಷಯನ ನಾವೇ ನೋಡ್ಕೋಬೇಕಲ್ವಾ? ನೀನ್ ಹೇಳೋದ್ ನಿಜ ಅನು, ಆದ್ರೆ ಇದೆಲ್ಲ ಆರ್ಯ ಮಾಡಿಟ್ಟಿರೋ ಸಿಸ್ಟಮ್. ಇದ್ರ ಬಗ್ಗೆ ಯಾವತ್ತು ಯಾರು ಏನೂ ರಿಯಾಕ್ಟ್ ಮಾಡಿಲ್ಲ. ಈಗ ನೀನ್ ಬಂದಿದ್ಯಲ್ಲ, ನಿನಗೆ ಹೇಗ್ ಬೇಕೋ ಹಾಗೆ ಚೇಂಜ್ ಮಾಡ್ಕೊ. ನಂದೇನೂ ಅಭ್ಯಂತರ ಇಲ್ಲ. ಮಾನ್ಸಿ ಸ್ವಲ್ಪ ಹೆಚ್ಚಾಗೆ ರಿಯಾಕ್ಟ್ ಮಾಡ್ತಾಳೆ, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಹೋಗು, ರಿಲ್ಯಾಕ್ಸ್ ಮಾಡು. ಸರಿ ಅಮ್ಮ. ಇಷ್ಟು ವರ್ಷ ಆ ಮನೇಲಿ ಏನೇನ್ ನಡೀತಿತ್ತೋ ಇನ್ಮೇಲೂ ಹಾಗೆ ನಡೆಯುತ್ತೆ ಮಂದ. ಅಲ್ಲಿ ಏನೇ ಸಣ್ಣ ಪುಟ್ಟ ಚೇಂಜಸ್ ಆದ್ರೂ ನೀ ನಂಗೆ ಇನ್ಫಾರ್ಮ್ ಮಾಡಬೇಕು. ಓಕೆ? ಆ ಮೇಡಮ್. ಯಾ, ಇದು ನನ್ ಮಾತಲ್ಲ, ಸರ್ ಮಾತು. ಈಗ ಅಷ್ಟು ಸೊಪ್ಪುಗಳನ್ನ ತೆಗೆದು ಕಾಂಪೋಸ್ಟ್ಗೆ ಹಾಕು. ಅಲ್ಲಿ ಅಂತ ಸೊಪ್ಪುಗಳನ್ನೆಲ್ಲ ಯಾರು ತಿಂತಾರೆ? ಎಲ್ರು ತಿಂತಾರೆ ಮೇಡಮ್. ಮೊನ್ನೆ ಅನುವಮ್ಮ ಮಾಡಿದ ಸೊಪ್ಪಿನ ಅಡಿಗೆ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಇಷ್ಟ ಆಗಿತ್ತಾ? ಬಟ್ ಅದನ್ನೆಲ್ಲ ಯಾರಾದ್ರೂ ತಿನ್ನೋಂಥದ್ದ? ಯಾವ್ದೋ ರೋಡ್ ಸೈಡ್ ಅಲ್ಲಿ ಕೆಟ್ಟ ನೀರಲ್ಲಿ ಬೆಳೆದಿರ್ತಾರೆ.
ತಿಂದ್ರೆ ಹೆಲ್ತ್ ಏನಾಗ್ಬೇಡ, ಮೊದ್ಲು ಅದನ್ನೆಲ್ಲ ಬಿಸಾಕು. ಇಲ್ಲ ಮೇಡಮ್, ಇಲ್ಲೇ ಪಕ್ಕದ ತೋಟದಲ್ಲಿ ಬೆಳೆದಿರೋ ಸೊಪ್ಪು ತುಂಬಾ ಫ್ರೆಶ್ ಆಗಿದೆ. ಮಂದ, ಮನೆಗೆ ಏನ್ ಬೇಕೋ ಅದನ್ನ ನಾನೇ ನೋಡ್ಕೋತೀನಿ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಹಲೋ, ಏನ್ ಲೆಕ್ಕ ಹಾಕಿದ್ರು ಅಷ್ಟೇ ಸುಬ್ಬಣ್ಣ. ರಾಜನಂದಿನಿ ಸೀರೆ ಇಲ್ಲದೆ ವ್ಯಾಪಾರ ಮಾಡೋದು ಕಷ್ಟ. ಬಂದವರೆಲ್ಲ ಅದೇ ಸೀರೆ ಕೇಳಿದ್ರೆ ನಾವ್ ಹೆಂಗ್ ಮಕ್ಕ ತೋರ್ಸೋಣ? ಇದಕ್ಕಿದ್ದಾಗ ಹಿಂಗ್ ಮಾಡಿದ್ರೆ ಹೆಂಗೆ ಸುಬ್ಬಣ್ಣ? ನನಗೆ ಹೊಟ್ಟೆ ಉರಿತಾ ಇದೆ. ಹಿಂದ್ಗಡೆ ಕಪಾಟಲ್ಲಿ ಇಲಿ ಪಾಷಾಣ ಇರ್ಬೋದು ನೋಡು, ಒಂಚೂರು ತಂದ್ಬಿಡು, ತಿಂದ್ಬಿಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಯಜಮಾನ್ರೆ. ಅಲ್ಲ ಸುಬ್ಬಣ್ಣ, ನೀನೇ ಹೇಳು. ಪ್ರಪಂಚದಲ್ಲಿ ಗುರುತು, ಪರಿಚಯ, ಸ್ನೇಹ, ಸಂಬಂಧಗಳಿಂದ ಪ್ರಯೋಜನ ಪಡ್ಕೊಳ್ತಾರೆ. ಆದ್ರೆ ಇಲ್ಲಿ ಉಲ್ಟಾ. ಸ್ವಂತ ಮಗಳೇ ಅಪ್ಪನ ಅಂಗಡಿ ಡೀಲರ್ಶಿಪ್ ನ ಕ್ಯಾನ್ಸಲ್ ಮಾಡೋದಂದ್ರೆ ಏನು? ಇದನ್ನೆಲ್ಲ ನನಗೆ ನಂಬಕ್ಕೆ ಆಗ್ತಾ ಇಲ್ಲಪ್ಪ. ಹಂಗೆ ಇದ್ರೆ ಏನು ಪ್ರಯೋಜನ ಇಲ್ಲ ಸುಬ್ಬಣ್ಣ. ಏನಾಯ್ತು ಅಂತ ಮಗಳಿಗೆ ಫೋನ್ ಮಾಡಿ ಕೇಳು. ನೀನ್ ಫೋನ್ ಮಾಡಪ್ಪ ನೀನು. ಅವಳೇ ಇದ್ರ ಬಗ್ಗೆ ನಾನೇ ಹೇಳ್ತೀನಿ ಅಂತ ಹೇಳಿದ್ಲು. ಎಲ್ಲಿ ಕಾಯ್ತಾ ಕೂತ್ರೆ ಮುಗಿತು. ಈಗ ನಿನ್ನ ಮಗಳು ಟಾಪ್ ಅಲ್ಲಿದ್ದಾಳೆ. ನಾವೇ ಹೋಗಿ ಅವಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅದೇನು ಅಂತ ಸರಿಯಾಗಿ ವಿಚಾರಿಸಪ್ಪ. ಮೊದಲು ಫೋನ್ ಮಾಡು. ಫೋನ್ ಮಾಡಿ ಹೋಗು ಸುಬ್ಬಣ್ಣ. ಅಯ್ಯೋ, ಅಪ್ಪಂಗ್ ಫೋನ್ ಮಾಡೋದೇ ಮರ್ತೋಯ್ತು. ಹಲೋ ಅಪ್ಪ, ಸಾರಿ ಅಪ್ಪ, ನೀವು ನನ್ನ ಫೋನ್ಗೆ ಕಾಯ್ತಿದ್ರಾ? ಏನ್ ಪರವಾಗಿಲ್ಲ ಬಂಗಾರ, ಈಗ ಮಾತಾಡ್ಬೋದಾ? ಹಾ ಅಪ್ಪ, ಹೇಳಿ. ನಾನೇ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಮರ್ತೋದೆ. ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿಸಿದ್ದಕ್ಕೆ ಸಾರಿ ಅಪ್ಪ. ನಿಮ್ಮ ಹತ್ರ ಇದನ್ನ ನಾನು ಮೊದಲೇ ಹೇಳಬೇಕಿತ್ತು, ಆದ್ರೆ ನಂಗೆ ಸಮಯ ಆಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ ಅಪ್ಪ. ಇಲ್ಲ ಮಗಳೇ, ಕಾರಣ ಇಲ್ಲದೆ ನೀನು ಹಾಗೆಲ್ಲ ಏನು ಮಾಡಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದೇ ಅಪ್ಪ, ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ಫ್ಯಾಮಿಲಿ ಮೆಂಬರ್ಸ್, ಸಂಬಂಧಿಕರು, ಡೀಲರ್ಸು ಅಥವಾ ವೆಂಡರ್ಸು ಆಗೋ ಹಾಗಿಲ್ಲ. ಅದಕ್ಕೆ ನಾನು ಆಫೀಸ್ಗೆ ಹೋಗಿದ್ ಮೊದಲನೇ ದಿವಸನೇ ಇದನ್ನ ಮಾಡ್ಬೇಕಾಯ್ತು. ವರ್ಧನ್ ಗ್ರೂಪ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಅಥವಾ ಅವರ ಕುಟುಂಬಸ್ಥರು ಅಥವಾ ಅವರ ಮನೆಯವರು ವರ್ಧನ್ ಗ್ರೂಪ್ಸ್ನೊಂದಿಗೆ ಯಾವುದೇ ವ್ಯವಹಾರ ಸಂಬಂಧಗಳನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಓಹೋ, ಕರೆಕ್ಟು. ಹೌದು ಅಪ್ಪ, ಜೆನ್ನಿ ಅಂಕಲ್ ಇದರಿಂದ ಅಪ್ಸೆಟ್ ಆಗಿರ್ತಾರೆ ಅಂತ ಗೊತ್ತು. ಬಟ್ ಅವ್ರಿಗೆ ಹೇಳಿ, ನಾನು ಅವ್ರಿಗೆ ಇದ್ರ ಬದಲು ಪ್ರಿಯದರ್ಶಿನಿ ಸಿಲ್ಕ್ಸ್ ಡೀಲರ್ಶಿಪ್ಸ್ ನ ಕೊಡಿಸ್ತೀನಿ. ಅದು ನಮ್ ಕಂಪನಿದೆ ಅಪ್ಪ, ಆದ್ರೆ ಈ ತರ ರೂಲ್ಸ್ ಯಾವುದೂ ಇಲ್ಲ. ಒಂದು ನಿರ್ಧಾರ ತಗೊಂಡ್ಮೇಲೆ ಅದರ ಸಾಧಕ ಬಾಧಕಗಳನ್ನೆಲ್ಲ ನೀನು ಯೋಚನೆ ಮಾಡ್ತೀಯಲ್ಲ, ಅದು ತುಂಬಾ ಖುಷಿ ಆಗುತ್ತೆ ಮಗ. ಹೀಗೆ ಯೋಚನೆ ಮಾಡೋದನ್ನ ಕಲ್ತಿದ್ದು ನಿಮ್ಮಿಂದನೇ ಅಲ್ವಾ ಅಪ್ಪ? ನಾನು ಜೆನ್ನಿ ಅಂಕಲ್ ಹತ್ರ ಅಂಗಡಿಗೆ ಬಂದು ಮಾತಾಡ್ತೀನಿ, ಸರಿನಾ? ರಾಜನಂದಿನಿ ವಿಭಾಗದ ಮುಖ್ಯಸ್ಥೆ ಆಗಲ್ಲ, ನಿಮ್ಮ ಮಗಳಾಗಿ. ಸರಿ ಬಂಗಾರ, ನೀನು ಬರ್ತೀಯ ಅಂದ್ರೆ ಸಂತೋಷನೇ. ಬೇರೆ ಎಲ್ಲ ಓಕೆ ಅಲ್ವಾ? ಹಾ ಅಪ್ಪ, ಓಕೆ. ಆದ್ರೆ ಏನಾಯ್ತು ಬಂಗಾರ? ಏನು ಸಮಸ್ಯೆ ಇಲ್ಲ ತಾನೆ? ಹಾಕಿಡೋ ಪ್ರತಿ ಹೆಜ್ಜೆಗೂ ಸವಾಲ್ ಕಾದೈತೆ. ರಾಜಯೋಗಕ್ಕೂ ಆಳೋ ಅಧಿಕಾರನೂ ಇರ್ತದ, ಯುದ್ಧ ಮಾಡೋ ಧೈರ್ಯನೂ ಬೇಕಾಗ್ತದ. ಏನಿಲ್ಲಪ್ಪ, ಈ ಮನೇಲಿ ಒಬ್ಬೊಬ್ರು ಒಂದೊಂದು ತಿಂಡಿನ ತಿಂತಾರೆ.
ಮನೆ ವಿಚಾರದಲ್ಲಿ ನಾನು ಹೊರಗ್ನವನು. ಏನಪ್ಪ ನೀನ್ ಹೇಗ್ ಹೊರಗ್ನವನಾಗ್ತೀಯ? ನಿನ್ ಮಗಳನ್ನ ಈ ಮನೆ ಕೊಟ್ಟಿದ್ಯಾ ಅಂದ್ರೆ ನೀನು ಈ ಮನೆಯವ್ರ ತರನೇ ತಾನೆ? ಮನೆಯವನ್ ಥರ ಅಷ್ಟೇ ಬಂಗಾರ, ಮನೆಯವನಲ್ಲ. ಯಾರಾದ್ರೂ ನಿನಗೆ ನಿನ್ ತಾಯಿ ತರ ಅಂತಂದ್ರೆ ನಿನ್ ತಾಯಿ ಆಗ್ತಾರ? ಆ ತರ ಅಷ್ಟೇ. ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರಷ್ಟೇ ಮನೆಯವರು, ಉಳಿದವರೆಲ್ಲ ಹೊರಗ್ನವರಾಗ್ತಾರೆ ಬಂಗಾರ. ಯುವರ್ ಫ್ಯಾಮಿಲಿ. ಸ್ನೇಹ ವಿಶ್ವಾಸಕ್ಕೆ ಎಲ್ಲ ನಮ್ಮವರೇ, ಅದ್ರಲ್ಲಿ ಸಂಶಯ ಇಲ್ಲ. ಆದರೆ ಮನೆ ಒಳಗಿನ ವಿಚಾರ ಆದಷ್ಟು ಮನೆ ಒಳಗೆ ಇದ್ರೇನೆ ಒಳ್ಳೇದು. ನಂಬಾಯಿಂದ ಒಂದ್ಸಲ ಮಾತು ಹೊರಗೋದ್ರೆ ಅದು ರೂಪ ಬದಲಾಯಿಸ್ಕೊಂಡು ಊರ್ ಸುತ್ತುತ್ತೆ ಮಗಳೇ. ನೆನ್ಪಿರ್ಲಿ, ಯಾವ ವಿಷಯನ ಯಾರ ಹತ್ರ ಎಷ್ಟು ಹೇಳಬೇಕು ಅನ್ನೋ ಸೂಕ್ಷ್ಮ ಸದಾ ನಿನ್ ಮನ್ಸಲ್ಲಿ ಇರ್ಬೇಕು ಮಗಳೇ. ನಾನ್ ನಿಮ್ಮಪ್ಪ ಆದ್ರೂ ಅಷ್ಟೇ, ನಿನ್ ಸಂಸಾರ ನಿಂದೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನಿಮ್ಗೆ ಗೊತ್ತಿಲ್ದಲೆ ನನ್ನ ಕನ್ಫ್ಯೂಷನ್ಸ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ರಿ. ಸುಬ್ಬು ಅಂದ್ರೆ ಸುಮ್ನೆನಾ? ಸರಿ ಸರಿ ಸರಿ, ಬಿಡು ಮಾಡ್ಕೊಂಡು ಅಂಗಡಿ ಕಡೆ ಬಾ. ಇಡ್ಲಪ್ಪನು? ಸರಿ ಅಪ್ಪ, ಹುಷಾರು. ಬಾಯ್ ಮಗ. ಬಾಯ್. ಎಲ್ಲ ಸರಿ ಹೋಗ್ತದೆ ಅನ್ಕೊಂಡ ಹರ್ಷ. ನೋ, ಇಟ್ ವೋಂಟ್. ಈ ಮನೆ ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ ಹರ್ಷ. ಲಿಸನ್ ಹರ್ಷ, ಆದಷ್ಟು ಬೇಗ ನಾವು ಬ್ರೋ ಇನ್ ಲಾ ಜೊತೆ ಮಾತಾಡ್ಬೇಕು. ಮಾನ್ಸಿ ಪ್ಲೀಸ್, ಈಗ ಇದೆಲ್ಲ ಬೇಕಾ? ದಯವಿಟ್ಟು ಇದೆಲ್ಲ ಆಗಲ್ಲ ಅಂತ ಏನು ಹೇಳ್ಬೇಡ ಹರ್ಷ. ನಾವು ನಮ್ ಡಿಸಿಷನ್ ನ ಹೇಳೋಣ. ಪ್ರಾಪರ್ಟಿ ಡಿವೈಡ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಪ್ರಾಪರ್ಟಿ ಡಿವೈಡ್ ಆಗ್ತಿದ್ ಕೂಡ್ಲೆ ನಾವ್ ಈ ದೇಶ ಬಿಟ್ಟು ಹೋಗೋಣ. ನನ್ಗಂತೂ ಸಾಕಾಗಿದೆ. ಪ್ಲೀಸ್, ಈ ವಿಷಯದ ಬಗ್ಗೆ ಇನ್ ಮುಂದೆ ಯಾವ ಡಿಸ್ಕಷನ್ ಬೇಡ. ಓಕೆ, ಗುಡ್ ನೈಟ್. ದಾದಾ, ಈ ಮನೇನ ಬಿಟ್ಟೋದ್ರೆ ನಾನಾಗೇ ಇರಲ್ಲ ಮಾನ್ಸಿ. ಐ ವಾಂಟ್ ಟು ಬಿ ಹ್ಯಾಪಿ. ಪುಷ್ಪ, ಕಾಲು ನೋವು ಕಣೆ, ತಟ್ಟೆ ಇಲ್ಲೇ ಕೊಡು. ಆ ತಟ್ಟೆ ಯಾರಿಗೆ? ಅಯ್ಯಯ್ಯೋ, ಏನೇ ಮನ್ಸಲ್ಲಿ ಏನಾದ್ರೂ ಆಸೆ ಇಟ್ಕೊಂಡಿದ್ಯಾ ಹೇಗೆ? ಅಂತದೇನು ವಯಸ್ಸಾಗಿಲ್ಲ ಬಿಡು. ಅಜ್ಜ ಅಜ್ಜಿ ಆಗೋದಕ್ಕಿಂತ ಮುಂಚೆ ಒಂದ್ ಚಾನ್ಸ್ ಟ್ರೈ ಮಾಡ್ಬೇಡಮ್ಮ. ಸುಬ್ಬು, ಈ ತಟ್ಟೆಲ್ಲ ಬಾರಿಸ್ಬಿಡ್ತೀನಿ ನೋಡು.
ಬಾಯಿ ಮಾತಲ್ಲಿ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಬೋರ್ ಆಗುತ್ತೆ ಅಂತಂದ್ರು, ಮಗಳು ಇನ್ನೂ ಇದೇ ಮನೇಲಿ ಇದ್ದಾಳೆ ಅಂತ ಅಲ್ವಾ ನಿನ್ ತಲೆಯಲ್ಲಿ? ಹ್ಞೂ ಸುಬ್ಬು, 3 ಹೊತ್ತು ಊಟ ಮಾಡಿದ್ರು 1 ಹೊತ್ತು ಉಪವಾಸ ಇದ್ದೀನೇನೋ ಅನ್ಸುತ್ತೆ. ನೋಡು, ದಿನ ಅನ್ನ ಮಿಗುತ್ತೆ. ನಮ್ ಕಣ್ಣಿಗೆ ಅವಳು ಇನ್ನೂ ಚಿಕ್ಕ ಹುಡುಗಿ. ಅವಳು ತಗೊಳ್ತಿರೋ ನಿರ್ಧಾರ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಕಣೆ ಪುಷ್ಪ. ಯಾವ್ದೋ ಡೀಲರ್ಶಿಪ್ ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದಲ್ಲ, ನಿಜನಾ? ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ದು ಒಂದ್ ಕಡೆ ಬೇಜಾರಾದ್ರೆ ಇನ್ನೊಂದ್ ಕಡೆ ಹೆಮ್ಮೆ ಆಗುತ್ತೆ ಕಣೆ. ಅವತ್ತು ರಘುಪತಿ ಮಗನ್ ಜೊತೆ ಮದುವೆ ಕ್ಯಾನ್ಸಲ್ ಆಗಿದ್ದು ಇದೇ ಕಾರಣಕ್ಕೇನೆ. ರೂಲ್ಸ್ ಅಂದ್ರೆ ಎಲ್ರಿಗೂ ಸಮನಾಗಿರ್ಬೇಕಲ್ವಾ? ನನ್ನ ಮಗಳು ನ್ಯಾಯದ ದಾರಿಲೇ ಇದ್ದಾಳೆ ಅನ್ನೋದು ಎಷ್ಟು ಸಮಾಧಾನ ಕೊಡುತ್ತೆ ಗೊತ್ತಾ? ನಾವು ನಮ್ಮ ಮಗಳನ್ನ ಸರಿಯಾದ ದಾರಿಯಲ್ಲೇ ಬೆಳೆಸಿದೀವಿ ಅನ್ನೋ ಹೆಮ್ಮೆ ನಮಗೆ. ಇದೆಲ್ಲ ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ಅವಳು ಮನೆ ವಿಚಾರ ಮಾತಾಡಕ್ ಬಂದಾಗ ಏನಕ್ಕೆ ತಡ್ದೆ, ಏನು ಅಂತ ಕೇಳೋದಲ್ವಾ? ಯಾಕೆ ಕೇಳಬೇಕು? ಅವಳ ಮನೆ ವ್ಯವಹಾರ ವಹಿವಾಟು ನಮಗ್ ಗೊತ್ತಾಗೋ ಯಾವ ಅಗತ್ಯನೂ ಇಲ್ಲ. ನಮ್ಮ ಮಗಳು ಯಾವತ್ತೂ ನಮ್ಮ ಮಗಳೇ, ಅಷ್ಟು ಸಾಕು ನನಗೆ. ಆದ್ರೂ ಅತ್ತೆ ವಾರ್ಗಿತಿ ಜೊತೆ ಹೊಂದ್ಕೊಳ್ಳೋದು ಅಂದ್ರೆ ಒಂಥರ ಜವಾಬ್ದಾರಿನೇ ಸುಬ್ಬು. ಅದೆಲ್ಲ ಗಂಡಸರಿಗೆ ಎಲ್ಲ ಅರ್ಥ ಆಗ್ಬೇಕು. ನಾನ್ ಮಾತಾಡ್ತೀನಿ ಬಿಡು. ಅವಳ ಸಂಸಾರದಲ್ಲಿ ಪಿನ್ ಹೊಡಿಯೋ ಕೆಲಸ ಮಾಡಬೇಡ ನೀನು. ಮದ್ವೆ ಆಗಿ ಹೋಗಿರೋ ಮಗಳ ಜೊತೆ ಫ್ರೆಂಡ್ ತರ ಇರೋ ಸಾಕು. ಪಿನ್ನು ನಾನು ಈ ತರ ಎಲ್ಲ ಮಾತಾಡಿದ್ರೆ ದಬಳ ತಗೊಂಬಂದ್ ಬಾಯಿ ಹೊಲ್ದು ಬಿಡ್ತೀನಿ ಅಷ್ಟೇ. ಅದನ್ನ ಕೊಡಿಲಿ. ಆಕಿಡೋ ಪ್ರತಿ ಹೆಜ್ಜೆಗೂ ಸವಾಲ್ ಕಾದೈತೆ. ಎಚ್ಚರ ಪುಷ್ಪ, ನಿನ್ನ ಮಗಳ ಮುಂದಿನ ಪಯಣ ಸಾಮಾನ್ಯದಲ್ಲ. ರಾಜಯೋಗಕ್ಕೂ ಆಳೋ ಅಧಿಕಾರನೂ ಇರ್ತದ, ಯುದ್ಧ ಮಾಡೋ ಧೈರ್ಯನೂ ಬೇಕಾಗ್ತದ. ತಾಯಿ ಎಲ್ಲವ, ಅನುಗೇನು ಕೆಟ್ಟದಾಗ್ದಿರಂಗೆ ನೀನೇ ಕಾಪಾಡಬೇಕು. ಅನುವಮ್ಮ, ನೀವಿನ್ನು ಫ್ರೆಶ್ ಅಪ್ ಆಗಿಲ್ವಾ? ಆಗ್ತೀನಕ್ಕ. ಅನುವಮ್ಮ, ಏನ್ ಬೇಕಿತ್ತು? ಅಕ್ಕ, ಶಾವ್ಗೆ ಮಣೆ ಹುಡುಕ್ತಿದ್ದೆ ಅಕ್ಕ. ಶಾವ್ಗೆ ಮಣೆನಾ? ಹಾ, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಶಾವ್ಗೆ ಮಾಡೋಣ ಅಂತ. ನಾನು ಈ ಮನೆಗೆ ಬಂದಾಗಿಂದ ಶಾವ್ಗೆ ಮಾಡಿದ್ದೇ ಇಲ್ಲ. ಹಳೇದೊಂದಿತ್ತು, ಅದು ಕೂಡ ಹಾಳಾಗಿದೆ. ಹೌದಾ? ಇರ್ಲಿ ಬಿಡಿ, ನಾಳೆ ಹೋಗಿ ತಗೊಂಡ್ ಬರ್ತೀನಿ. ನೆನ್ಸಿಟ್ಟಿರೋ ಅಕ್ಕಿಯಿಂದ ಬೇರೆ ಏನಾದ್ರೂ ಮಾಡಿದ್ರಾಯ್ತು. ಆದ್ರೆ ಅದನ್ನ ಮೀರಾ ಮೇಡಮ್ ತಿಳಿಸ್ಬೇಕು.